ಸೂರ್ಯಕಾಂತಿ. ಏನು ಭಾವ, ಭಿಕ್ಷುಕರು ಮನೆ ಮುಂದೆ ಬಂದ್ರು ಕರೆದು ಜೋಳಿಗೆ ತುಂಬಿಸೋನ್ ನೀನು. ಸ್ವಂತ ಭಾವ ಬಂದ್ರೆ ಮುಖ ತಿರ್ಸ್ಕೊಂಡು ಹೋಗ್ತಿದೀಯಲ್ಲ, ಅದು ಮದುವೆ ದಿವಸ. ಅಂತ ತಪ್ಪು ನಾನೇನ್ ಮಾಡಿದೀನಿ? ನೋಡ, ಶುಭ ಕಾರ್ಯ ನಡೀತಾ ಇದೆ, ಇಂಥ ಸಮಯದಲ್ಲಿ ನನ್ನ ಕೈಯಿಂದ ಕೆಟ್ಟ ಕೆಲಸ ಮಾಡಿಸ್ಬೇಡ. ಹೊರಟೋಗೋ ಮೊದಲು. ಆಗ್ಲಿ ಭಾವ, ನಡೀಲಿ, ಶುಭ ಕಾರ್ಯ ನಡೀಲಿ. ನಿಮಗೆ ನನ್ನನ್ನ ಬೈಬೇಕು ಅನಿಸ್ತಿದೀಯಾ? ಬೈರಿ. ಅಲ್ಲ ಭಾವ, ಕೊಲೆ ಮಾಡಿದವ್ರಿಗೆ ಕ್ಷಮಾದಾನ ಇದೆ, ಇನ್ನು ನನ್ನನ್ನ ನೀವು ಕ್ಷಮಿಸೋದಿಲ್ವಾ? ನೀನೆಂಥ ಊಸರು ಬೆಳ್ಳಿ ಜಾತಿಯವನಂತ ನನಗೆ ಗೊತ್ತು. ಮೂತಿ ತೂರ್ಸಕ್ ಜಾಗ ಬಿಟ್ರೆ ಬೇರೆನೆ ಎತ್ ಬಿಡವ ನೀನು. ಹೊರಟೋಗೋ, ಬೀಗ್ರ ಬರ ಹೊತ್ತಾಯ್ತು. ಆಯ್ತು ಭಾವ, ಹೋಗ್ತೀನಿ. ಬರ್ತೀನಿ ನಮ್ಮ ಮಂಗಳ. ಕಾಂತಿಗೂ ಹೇಳ್ಬಿಡಿ, ಒಟ್ನಲ್ಲಿ ಮದುವೆ ಚೆನ್ನಾಗಾಗ್ಲಿ. ಮಾಮ ಒಂದು ನಿಮಿಷ. ಅಪ್ಪಯ್ಯ, ಇವತ್ತಾದ್ರೂ ನನ್ನ ಮಾತು ಕೇಳ್ತೀರಾ? ನಮ್ಮ ಮನೇಲಿ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ. ಇಂಥ ಸಮಯದಲ್ಲಿ ಹಳೆ ದ್ವೇಷನ ಸಾಧಿಸೋದು ಚೆನ್ನಾಗಿರಲ್ಲ. ಸುಬ್ಬಾ, ನೀ ಕಾಲು ಹಿಡಿದು ಕೇಳ್ಕೊಂಡೆ ಅಂತಲ್ಲ, ಒಳ್ಳೆಯವನಾಗಿರ್ಬೋದು ಅಂತ ಅಂದ್ಕೊಂಡು ಒಳಗಡೆ ಬಿಟ್ಕೋತೀನಿ. ಸತ್ಯ, ನಿನಗೆ ನನ್ನ ಮೇಲೆ ಸಿಟ್ಟಿಲ್ಲ ತಾನೆ? ಸಿಟ್ಟು ಮಾಡ್ಕೊಂಡು ಏನು ಪ್ರಯೋಜನ ಹೇಳು? ಅದರಿಂದ ಏನು ಉಪಯೋಗ? ಏನೂ ಇಲ್ಲಲ್ಲ. ಅಷ್ಟಕ್ಕೂ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತಂತೆ. ಎಲ್ಲರೂ ನಾನು ಬಂದ ಅಷ್ಟೇ ಮಂಜು. ಹಾಗಾದ್ರೆ ಸತ್ಯ ಮದುವೆಗೆ ನೀನು ಬರಬೇಕು. ನಾ ಬರಬಾರ್ದು ಅಂತ ಆಜ್ಞೆ ಆಗಿದೆ ಮಂಜು. ಯಾರು? ಅಮ್ಮ ಹೇಳಿದ್ರ? ಅಮ್ಮಂಗೆ ನಾನು ಹೇಳ್ತೀನಿ ಸತ್ಯ, ಪ್ಲೀಸ್ ಬಾರೋ. ನೀನಿದ್ರೇನೆ ಕಣೋ ನನಗೆ ಧೈರ್ಯ, ನೆಮ್ಮದಿ. ಮಂಜು, ನೀ ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ ಮಂಜು. ನನ್ನ ಉತ್ತರ ಒಂದೇ, ನಾ ಬರಲ್ಲ. ಬರಬೇಕು ಅಂತ ನನಗೆ ಅನ್ಸಿದ್ರೆ ನೀಷ್ಟೊಂದು ಕೇಳ್ಕೊಳ್ಳೋ ಅಗತ್ಯ ಇರಲಿಲ್ಲ ಮಂಜು. ನಾನೇ ಬರ್ತಿದ್ದೆ. ಶರಣ, ಗಾಡಿ ತಗೊಂಬ. ಪುಟ್ಟ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವನ್ನ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಮದುಮಗನ ಕಾರಣ ಕೆಳಗಿನ ಕೆರೆ ಅವನು ಓಡಿಸ್ಬೇಕಾ? ಏನು ಬೇಕಾಗಿಲ್ಲ, ನೀನೇ ಓಡಿಸು. ನಡಿ. ರೀ, ಎಲ್ಲಿದ್ದೀರ? ಬೇಗ ಬನ್ನಿ, ಗಂಡಿನ ಕಡೆಯವ್ರು ಬಂದ್ರು. ಹೌದಾ? ರೇಣುಕಮ್ಮ ಬಂದ್ರು. ಸರಿಯಾದ ಸಮಯ ನೋಡಿ ಬತ್ತಿ ಇಡ್ತೀನಿ. ಭಾವ, ಮದುವೆ ಮಾಡ್ತೀಯ? ಮದುವೆ ಮನೆಯಲ್ಲಿ ನಿನ್ನ ಸಮಾಧಿ ಆಗಬೇಕು. ಕಾಂತಿ, ಮಂಜುನಾಥ ಏನಾದ್ರೂ ನಿನ್ನ ನೋಡಿದ್ರೆ ಹಾಗೆ ಕಳೆದ ಹೋಗ್ಬಿಡ್ತಾನೆ. ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಓದನ್ ಕರ್ಕೊಂಬನ್ನಿಮ್ಮ. ಆಯ್ತು, ಕರ್ಕೊಂಡ್ ಬಂದ್ವಿ. ಎಲ್ಲ ಆಯ್ತಲ್ವೇನೆ? ಅಷ್ಟೇ. ನಾರಾಯಣೇ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಸೂರ್ಯಕಾಂತಿ